ಇವತ್ತು ಐಪಿಎಲ್ ಸೀಸನ್ 18ರ 65ನೇ ಪಂದ್ಯ ನಡೆಯಲಿದೆ. ಆರ್ಸಿಬಿ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಲಕ್ನೋದ ಏಕನಾ ಕ್ರೀಡಾಂಗಣದಲ್ಲಿ ಸಂಜೆ 7:30ಕ್ಕೆ ಪಂದ್ಯ ಶುರುವಾಗಲಿದೆ. ಇನ್ನು ಆರ್ಸಿಬಿಗೆ ಇದು ಅತ್ಯಂತ ಮಹತ್ವದ ಪಂದ್ಯವಾಗಿದ್ದು, ಎಸ್ಆರ್ಎಚ್ಗೆ ಔಪಚಾರಿಕ ಪಂದ್ಯವಷ್ಟೇ. ಯಾಕಂದ್ರೆ ಎಸ್ಆರ್ಎಚ್ ಈಗಾಗಲೇ ಟೂರ್ನಿಯಿಂದ ಹೊರಬಿದ್ದಿದೆ. ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರ 2 ಸ್ಥಾನದಲ್ಲಿ ಉಳಿದುಕೊಳ್ಳಬೇಕು ಅಂದ್ರೆ ಇವತ್ತಿನ ಪಂದ್ಯ ಮತ್ತು ಮುಂದಿನ ಪಂದ್ಯವನ್ನ ಗೆಲ್ಲಲೇಬೇಕಿದೆ. ಸದ್ಯ ಆರ್ಸಿಬಿ 12 ಪಂದ್ಯಗಳನ್ನು ಆಡಿದ್ದು 8 ಗೆಲುವು ದಾಖಲಿಸಿದ್ದು 3ರಲ್ಲಿ ಸೋತಿದೆ, 1 ಪಂದ್ಯ ಡ್ರಾ ಆಗಿದೆ. ಒಟ್ಟು 17 ಅಂಕವನ್ನ ಪಡೆದು ಸದ್ಯಕ್ಕೆ 2ನೇ ಪ್ಲೇಸ್ನಲ್ಲಿದೆ. ಹಾಗಾಗಿ ಆರ್ಸಿಬಿ ಇವತ್ತಿನ ಎಸ್ಆರ್ಎಚ್ ವಿರುದ್ಧದ ಪಂದ್ಯ ಮತ್ತು ಲಕ್ನೋ ನಡುವೆ ನಡೆಯುವಂತಹ ಮುಂದಿನ ಪಂದ್ಯವನ್ನ ಗೆಲ್ಲುವತ್ತ ಕೇಂದ್ರೀಕರಿಸಿದೆ. ಯಾಕಂದ್ರೆ ಅಗ್ರ 2 ಸ್ಥಾನದಲ್ಲಿ ಇದ್ರೆ ಮೊದಲ 2 ತಂಡಗಳು ಮೊದಲ ಕ್ವಾಲಿಫೈಯರ್ನಲ್ಲಿ ಕಾದಾಡಲಿವೆ. ಸೋತ ಯಾವುದೇ ತಂಡಕ್ಕೆ ಮತ್ತೊಂದು ಅವಕಾಶ ಸಿಗುತ್ತೆ. ಹೀಗಾಗಿ ಆರ್ಸಿಬಿ ಅಗ್ರ 2ರೊಳಗೆ ಉಳಿಯಲು ಗಮನ ಹರಿಸಿದೆ. ಆರ್ಸಿಬಿಯ ಈ ಒಂದು ಕನಸು ನನಸಾಗಬೇಕು ಅಂದ್ರೆ ಇವತ್ತಿನ ಎಸ್ಆರ್ಎಚ್ ವಿರುದ್ಧದ ಪಂದ್ಯವನ್ನ ಗೆಲ್ಲಬೇಕು. ಹಾಗೆಯೇ ಎಲ್ಎಸ್ಜಿ ವಿರುದ್ಧದ ಪಂದ್ಯವನ್ನ ಕೂಡ ಜಯಿಸಬೇಕು. ಮತ್ತೊಂದೆಡೆ ತನಗೆ ಸ್ಪರ್ಧಿಯಾಗಿರುವಂತಹ ಈಗಾಗಲೇ ಪ್ಲೇ ಆಫ್ಗೆ ಎಂಟ್ರಿಯನ್ನ ಕೊಟ್ಟಿರುವಂತಹ ಪಿಬಿಕೆಎಸ್ ಅಂದ್ರೆ ಪಂಜಾಬ್ ತಂಡದ ಸೋಲಿಗೂ ಆರ್ಸಿಬಿ ಪ್ರೇ ಮಾಡಬೇಕಾಗುತ್ತೆ. ಮತ್ತೊಂದೆಡೆ ಆರ್ಸಿಬಿ ಉಳಿದ 2 ಪಂದ್ಯಗಳನ್ನ ಸೋತ್ರೆ ಮುಂಬೈಗೆ ಮತ್ತೊಂದು ಪಂದ್ಯ ಬಾಕಿ ಇದೆ. ಅದನ್ನ ಮುಂಬೈ ಗೆದ್ರೆ ಮೊದಲು ಮತ್ತು 2ನೇ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಆರ್ಸಿಬಿ ಕನಸು ಛಿದ್ರವಾಗುತ್ತೆ. ಇನ್ನು ಆರ್ಸಿಬಿ ಮತ್ತು ಎಸ್ಆರ್ಎಚ್ ನಡುವಿನ ಬಲಾಬಲವನ್ನ ನೋಡೋದಾದ್ರೆ ಒಟ್ಟು 25 ಪಂದ್ಯಗಳಲ್ಲಿ ಇದುವರೆಗೂ ಈ 2 ತಂಡಗಳು ಮುಖಾಮುಖಿಯಾಗಿವೆ. ಅದರಲ್ಲಿ ಹೈದರಾಬಾದ್ ತಂಡ ಮೇಲುಗೈ ಸಾಧಿಸಿದೆ. 13 ಪಂದ್ಯಗಳನ್ನು ಹೈದರಾಬಾದ್ ಗೆದ್ದಿದ್ದು ಆರ್ಸಿಬಿ 11ರಲ್ಲಿ ಗೆಲುವು ದಾಖಲಿಸಿದೆ. 1 ಪಂದ್ಯ ರದ್ದಾಗಿದೆ. ಇನ್ನು ಕಳೆದ 5 ಪಂದ್ಯಗಳ ಮುಖಾಮುಖಿಯಲ್ಲಿ ಆರ್ಸಿಬಿ 3ರಲ್ಲಿ ಗೆದ್ದಿದ್ರೆ ಎಸ್ಆರ್ಎಚ್ 2 ಪಂದ್ಯಗಳನ್ನು ಗೆದ್ದಿದೆ. ಇವತ್ತಿನ ಈ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀಬೇಕಿತ್ತು. ಆದರೆ ಮಳೆ ಆತಂಕದ ಹಿನ್ನೆಲೆಯಲ್ಲಿ ಪಂದ್ಯವನ್ನ ಲಕ್ನೋಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಲಕ್ನೋದ ಏಕನಾ ಸ್ಟೇಡಿಯಂ ಬ್ಯಾಟರ್ಗಳು ಮತ್ತು ಬೌಲರ್ಗೆ ಇಬ್ಬರಿಗೂ ಕೂಡ ನೆರವಾಗಲಿದೆ. ಇದೇ ಮೈದಾನದಲ್ಲಿ ಆರ್ಸಿಬಿ ತನ್ನ ಕೊನೆಯ ಲೀಗ್ ಅಂದ್ರೆ ಎಲ್ಎಸ್ಜಿ ವಿರುದ್ಧವೂ ಕೂಡ ಪಂದ್ಯವನ್ನ ಆಡಲಿದೆ. ಸದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಸಂಭವನೀಯ ಪಟ್ಟಿಯನ್ನು ನೋಡೋದಾದ್ರೆ ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ಮಯಾಂಕ್ ಅಗರ್ವಾಲ್, ರಜತ್ ಪಟಿದಾರ್, ಜಿತೇಶ್ ಶರ್ಮಾ, ರೊಮಾರಿಯೋ ಶೆಫರ್ಡ್, ಟಿಮ್ ಡೇವಿಡ್, ಕೃನಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್, ಲುಂಗಿ ಎಂಗಿಡಿ, ಸುಯೇಶ್ ಶರ್ಮಾ ಅವರಿದ್ದಾರೆ.